ಇನ್ನೆರಡು ತಿಂಗಳಲ್ಲಿ ಬಿಡುಗಡೆಯ ಕಲ್ಲು ನುಡಿದ್ಯಾವ ಭವಿಷ್ಯ. ದರ್ಶನ್ ಜೊತೆ ಅವರ ಸಂಭಾಷಣೆ, ಬಂತ ಮುಖವಾಡ ಕಳಚುವ ಸಮಯ, ದರ್ಶನ್ ರಾಖಿ ತಂಗಿ ಮದುವೆ, ಜೈಲಿಂದಲೇ ಅಣ್ಣನ ಶುಭ ಹಾರೈಕೆ, ನಿಮ್ಮ ಲಗ್ನಕ್ಕೆ ನಂದೇ ಮುಂದಾಳತ್ವ, ಈಡೇರ್ಲಿಲ್ಲ ದರ್ಶನ್ ಬಯಕೆ. ಇದು ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿ ಅಡ್ಡ ಸ್ಪೆಷಲ್ ದೂರದ ಬೆಟ್ಟ. ಮಿಂಚಿನ ಕಣ್ಣಿನ ಮಂಗಳೂರು ಚೆಲುವೆಗೆ ಹುಬ್ಬಳ್ಳಿಯ ಹುರಿಮೀಸೆ ಹಾಯ್ದ ಮನಸೋತ್ರು. ಪರಿಣಾಮ ಸ್ಯಾಂಡಲ್ವುಡ್ಗೆ ಮತ್ತೋರ್ವ ಸ್ಟಾರ್ ದಂಪತಿ ಎಂಟ್ರಿ ಆಗಿದೆ. ನಿರ್ದೇಶಕ ತರುಣ್ ಸುಧೀರ್, ನಟಿ ಸೋನಲ್ ಮಂಥೇರೋ ಅದ್ದೂರಿ ಕಲ್ಯಾಣ ನಡೆದಿದೆ. ಸಿನಿಮಾ, ರಾಜಕೀಯ, ಗಣ್ಯಾತಿ ಗಣ್ಯರ ಆಶೀರ್ವಾದವೂ ಸಿಕ್ಕಿದೆ. ಆದರೆ ಈ ಸಂಭ್ರಮದಲ್ಲಿ ನವಜೋಡಿಗೆ ನಟ ದರ್ಶನ್ ಅನುಪಸ್ಥಿತಿಯೂ ಕಾಡಿದೆ. ವೈಭವದಿಂದ ನಡೆದ ತರುಣ್ ಸೋನಲ್ ಮದುವೆಯ ದೃಶ್ಯಗಳು ಇದೀಗ ನಿಮ್ಮ ಮುಂದೆ. ಬೆಳಕಿನ ಕವಿತೆ ಸೋನಲ್, ಬೆರಗಿಗೆ ಸೋತ ತರುಣ್. ಸೋನಲ್ ಜೊತೆ ರಾಬರ್ಟ್ ನಿರ್ದೇಶಕನ ಲವ್ ಸಕ್ಸಸ್. ಮೊದಲನೇದಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮಿಬ್ಬರ ಕಡೆಯಿಂದ ಆಲ್ ದಿ ಪ್ರೆಸ್ ಫ್ಯಾಮಿಲಿ, ಮೀಡಿಯಾ ಫ್ಯಾಮಿಲಿ, ನೀವು ನಿನ್ನೆಯಿಂದನೂ ಬಂದಿದ್ದಕ್ಕೆ ನಾನು ಪರ್ಸ್ನಲಾಗಿ ಭೇಟಿ ಹಾಕಾಗಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆಸ್ ಅ ಫ್ಯಾಮಿಲಿ. ಆ್ಯಂಡ್ ಎಸ್, ಇವತ್ತಿನ ಒಂದು ಹೊಸ ಜೀವನ, ಒಂದು ಹೊಸ ಹುರುಪಿದೆ ನನಗೆ. ಐ ಥಿಂಕ್ ಐವ್ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೋನಲ್ ಅವರು ನನಗೆ ಅದೇನು ಹೇಳ್ತಾರಲ್ಲ, ಬೆಸ್ಟ್ ಕಮ್ಸ್ ಅಟ್ ದಿ ಲಾಸ್ಟ್ ಅಂತ. ಸೊ ಇಷ್ಟು ದಿವಸ ನಾನು ಕಾದಿದ್ದಕ್ಕೂ ಐ ಥಿಂಕ್ ಗಾಡ್ ಹಸ್ ಬೀನ್ ವೆರಿ ಕೈಂಡ್. ಅದ್ಭುತವಾದಂಥ ಒಂದು ಪಾರ್ಟ್ನರ್ನ ಕೊಟ್ಟಿದ್ದಾರೆ. ಸೊ ಬಹಳ ಖುಷಿ ಇದೆ ನನಗೆ. ಯಾರಿಗೆ ಯಾರು ಸೇರ್ಬೇಕು ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅನ್ನೋ ಹಾಗೆ ನಿರ್ದೇಶಕ ತರುಣ್ ಸುಧೀರ್ ಬಾಳಿಗೆ ಸೋನಲ್ ಮಂಥೇರೋ ಎಂಬ ಚೆಲುವೆಯ ಎಂಟ್ರಿಯಾಗಿದೆ. ಇಬ್ಬರ ಸಂಬಂಧಕ್ಕೆ ನಟ ದರ್ಶನ್ ಕೊಂಡಿಯಾಗಿದ್ದಾರೆ. ಅವರೇ ಇಟ್ಟ ದಿನಾಂಕದಲ್ಲೇ ತರುಣ್ ಸೋನಲ್ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಭಾನುವಾರ ಬೆಳಗ್ಗೆ 10:30ರಿಂದ 11:30ರವರೆಗಿನ ಧಾರೆ ಮುಹೂರ್ತದಲ್ಲಿ ನಿರ್ದೇಶಕ ತರುಣ್ ನಟಿ ಸೋನಾಲ್ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ವಧೂವರರು ಬಂಗಾರದ ಬಣ್ಣದ ಮದುವೆ ಧಿರಿಸಿನಲ್ಲಿ ಮಿಂಚಿದ್ರು. ಕ್ರಿಶ್ಚಿಯನ್ ಧರ್ಮದಲ್ಲಿ ಜನಿಸಿದ್ದ ಸೋನಲ್ ಮದುವೆ ಪತಿ ಕಡೆಯ ಸಂಪ್ರದಾಯದಂತೆ ನಡೆದಿದೆ. ಪ್ರೀತಿಸಿದ ಹುಡುಗ ತರುಣ್ ತಾಳಿ ಕಟ್ಟುವ ವೇಳೆ ಸೋನಲ್ ಭಾವುಕರಾಗಿ ಆನಂದ ಭಾಷ್ಪ ಸುರಿಸುವ ಕ್ಷಣವೂ ನಡೆಯಿತು. ರಾಬರ್ಟ್ ಚಿತ್ರದ ಸೆಟ್ ಅಲ್ಲಿ ಹುಟ್ಟಿದ ಪ್ರೀತಿ ಇದೀಗ ಮದುವೆ ಮಂಟಪದವರೆಗೂ ಬಂದಿದೆ. ದರ್ಶನ್ಗೆ ಸಹೋದರಿಯಂತಿದ್ದ ಸೋನಲ್ ಜೊತೆ ಗೆಳೆಯ ತರುಣ್ ಮದುವೆಯನ್ನ ದರ್ಶನ್ನೇ ಮುಂದೆ ನಿಂತು ಮಾಡಿಸಲು ಮುಂದಾಗಿದ್ರು. ಆದರೆ ದರ್ಶನ್ ಜೈಲಲ್ಲಿರೋದ್ರಿಂದ ನಯಾ ದಂಪತಿಗೆ ದರ್ಶನ್ ಅನುಪಸ್ಥಿತಿ ಕಾಡ್ತಿದೆ. ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು.
ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಫ್ರಮ್ ದ ಬಿಗಿನಿಂಗ್. ಸೊ ಅಫ್ಕೋರ್ಸ್ ವಿ ಮಿಸ್ ಹಿಮ್. ಅದೇ ಮದುವೆ ಆದಮೇಲೆ ವಿಲ್ ಗೋ ಟೇಕ್ ಬ್ಲೆಸ್ಸಿಂಗ್ಸ್ ಅವ್ರ ಆಚೆ ಬಂದಮೇಲೆ ವಿಲ್ ಟೇಕ್ ಬ್ಲೆಸ್ಸಿಂಗ್ಸ್. ಇಲ್ಲ, ಆ್ಯಕ್ಚುಲಿ ನಮಗೆ ಒಳ್ಳೆ ದಿನ, ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ. ಬರ್ಡೇ ದಿನ ಅಂತ ಅಲ್ಲ, ಇದು ವಾಸ್ ವೆರಿ ವೆರಿ ಪ್ರೆಷಸ್ ಅಂತ ಈ ಡೇನ ಸೆಲೆಕ್ಟ್ ಮಾಡಿ. ಮತ್ತು ಅವ್ರು ಕೇಳಿದ್ರು ನನಗೆ, ನಿನ್ನ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ದರೆ ಪರವಾಗಿಲ್ವಾ ಅಂತ. ಐ ಸೆಡ್ ಇಟ್ಸ್ ಓಕೆ, ಇಟ್ಸ್ ವೆರಿ ಸ್ಪೆಷಲ್. ನೀನು ಬಾರ್ನ್ ಆಗಿರೋ ದಿನಾನೇ ಯು ಆರ್ ಸ್ಟಾರ್ಟಿಂಗ್ ಎನಾದರ್ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ. ತರುಣ್ ಸೋನಲ್ ಮದುವೆ 2 ದಿನಗಳ ಕಾಲ ಅದ್ಧೂರಿಯಾಗಿ ನೆರವೇರಿತು. ಬೆಂಗಳೂರಿನ ಮೈಸೂರು ರಸ್ತೆಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆದ ಮದುವೆಗೆ ಸಾವಿರಾರು ಗಣ್ಯಾತಿ ಗಣ್ಯರು ಸಾಕ್ಷಿಯಾದರು. ಥರಥರದ ಭಕ್ಷ್ಯ ಭೋಜನವಿತ್ತು. ವಧುವರರು ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಕಲಾವಿದರು. ಹೀಗಾಗಿ ಈ ಮದುವೆ ಬೃಹತ್ ತಾರಾ ಮೆರಗಿಗೆ ಸಾಕ್ಷಿಯಾಯಿತು. ಇಲ್ಲ, ಒಳ್ಳೇದಾಗಬೇಕು ಅಷ್ಟೇ. ತರುಣ್ ಸುಧೀರ್ ಹಾಗೂ ಸೋನಲ್ ಅವ್ರಿಗೆ ಒಳ್ಳೇದಾಗಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಗಾಡ್ ಬ್ಲೆಸ್ ದೆಮ್. ಯಾವಾಗ ಹೊಸ ಜೋಡಿ ಬಂದರೆ ಮಜಾ ಅಲ್ವಾ, ಅದಕ್ಕೆ ಅದು ಆ ಜೋಡಿ ಚೆನ್ನಾಗಿರಲಿ, ಅದು ಜನ್ಮದ ಜೋಡಿ ಆಗಲಿ. ಹೌದು, ಇವತ್ತಿನ ಅವರ ಸುಧೀರ್ ಅವ್ರ ವೈಫ್ ನೋಡಿದಾಗ, ಅಮ್ಮನ ನೋಡಿದಾಗ ಭಾಳ ಖುಷಿ ಆಯ್ತು. ತುಂಬ ವರ್ಷಗಳ ನಂತರ ನೋಡ್ತಾರೆ, ಅದೇನೋ ಒಂದು ಸಂಬಂಧ ಅವ್ರು ನೋಡಿದಾಗ ಒಂದು ಖುಷಿ ಆಗುತ್ತೆ ನಮಗೆ. ಎಷ್ಟು ಜನಗಳು ಇವತ್ತೇನು ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರೋದ್ರಿಂದ ಈ ಥರದೊಂದು ಸಮಾರಂಭ, ಅದ್ಧೂರಿಯಾದಂಥ ಒಂದು ಸೆಲೆಬ್ರೇಷನ್ ನಡೆಯೋದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಹಾರೈಕೆ ಇದ್ದಿದ್ರಿಂದಾನೇ ಈ ಥರದೊಂದು ಆಗ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ದಿವಂಗತ ಖಳನಟ ಸುಧೀರ್ ಪುತ್ರ ತರುಣ್ ಸುಧೀರ್ ನಟನಾಗಿ ಎಂಟ್ರಿ ಕೊಟ್ಟರು. ನಟನೆ ಕೈ ಹಿಡಿಲಿಲ್ಲ. ಸ್ವಂತ ಶ್ರಮದಿಂದ ಡೈರೆಕ್ಟರ್ ಕ್ಯಾಪ್ ತೊಟ್ಟ ತರುಣ್ಗೆ ನಿರ್ದೇಶನವೇ ಅದೃಷ್ಟದ ಬಾಗಿಲು ತೆರೆಸಿತ್ತು. ನಿರ್ದೇಶನದಲ್ಲಿ ತರುಣ್ ಮುಟ್ಟಿದ್ದೆಲ್ಲ ಚಿನ್ನವಾಯಿತು. ಹೀಗೆ ರಾಬರ್ಟ್ ಸಿನಿಮಾದ ಸೆಟ್ ಅಲ್ಲಿ ತರುಣ್ ನಿಜ ಜೀವನದ ನಾಯಕಿಯೂ ಸಿಕ್ಕಿಬಿಟ್ರು. ಈಗ ಅವರೇ ತರುಣ್ ಪತ್ನಿ. ಮದುವೆ ಮುಹೂರ್ತ ಕಾರ್ಯಕ್ರಮ ಶುಭ ಹಾರೈಸೋದಕ್ಕೆ ಕುಟುಂಬ ಸಮೇತರಾಗಿ ಬಂದಿದ್ದೀವಿ. ನನ್ನ ಗೆಳೆಯನಿಗೆ ಹಾಗೂ ಸೋನಲ್ ಅವರಿಗೆ ಮದುವೆಯ ದಿನದ ಶುಭಾಶಯಗಳು. ಹಾಗಾಗಿ ಅವ್ರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಸಂತಾನಾಭಿವೃದ್ಧಿ ಎಲ್ಲನೂ ಭಗವಂತ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತೀನಿ. ತುಂಬ ಒಳ್ಳೆ ದಿನ, ಖುಷಿ ಆಗ್ತಿದೆ. ತರುಣ್ ಅವರ ಮದುವೆ ಇವತ್ತು. ನನ್ನ ತುಂಬ ಒಳ್ಳೆ ಫ್ರೆಂಡು. ತರುಣ್ ಹಾಗೂ ಸೋನಲ್ಗೂ, ಇಡೀ ಕುಟುಂಬಕ್ಕೆ, ಇಡೀ ಫ್ಯಾಮ್ಲಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಒಳ್ಳೆಯದಾಗಲಿ. ನಾವು ಆ್ಯಸ್ ಅ ಫ್ರೆಂಡ್ಸು, ಆಮೇಲೆ ನೀವು ಮೀಡಿಯಾ ಆಗಿರಲಿ, ಎಂಟೈರ್ ಇಂಡಸ್ಟ್ರಿ ಎಲ್ಲರೂ ಬಂದಿದ್ದೀವಿ ಅವ್ರನ್ನ ವಿಶ್ ಮಾಡೋಕ್ಕೆ. ತುಂಬ ಖುಷಿ ಆಗ್ತಿದೆ. ಸತತ ಹಿಟ್ ಚಿತ್ರಗಳನ್ನ ಕೊಟ್ಟ ತರುಣ್ ಕಾಟೇರ ಚಿತ್ರದ ಬಳಿಕವಂತೂ ಬಹು ಬೇಡಿಕೆಯ ಸ್ಟಾರ್ ಡೈರೆಕ್ಟರ್ ಆಗಿದ್ದಾರೆ. ಇನ್ನು ಮಂಗಳೂರು ಮೂಲದ ಸೋನಲ್ ಪಂಚತಂತ್ರ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ತುಳುನಾಡ ಚೆಲುವೆ ಸೋನಲ್ ಹಲವು ಚಿತ್ರಗಳಿಗೆ ನಾಯಕಿಯಾಗಿ ನಟಿಸಿರುವ ಪ್ರತಿಭಾನ್ವಿತೆ. ಇದೀಗ ಚಿತ್ರ ನಿರ್ದೇಶಕನ ಜೊತೆ ಸಪ್ತಪದಿ ತುಳಿದಿದ್ದಾರೆ. ಜೊತೆಲಿರೋರೆಲ್ಲ ಮದುವೆ ಆಗಿದ್ವಿ, ಅವನು ಆಗಿರಲಿಲ್ಲ. ಯಾವಾಗ ತರೋಣ ಮದುವೆ ಅಂದರೆ ಆದಷ್ಟು ಬೇಗ ಅಂತಿದ್ದ. ಒಂದು ಖುಷಿ ಅವ್ನು ಮದುವೆ ಆಗ್ತಿರೋದು. ಆ್ಯಂಡ್ ಇಬ್ರಿಗೂ ಅವ್ರ ತಾಯಿಯವ್ರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಬೇಗ ಮಗ ಮದುವೆ ಆಗಲಿ ಅಂತಿದ್ರು. ತರುಣ್ಗೆ, ಸೋನಲ್ ಅವ್ರಿಗೆ, ಇಡೀ ಅವರ ಕುಟುಂಬಕ್ಕೆ ಕಂಗ್ರ್ಯಾಚುಲೇಷನ್ಸ್. ಕ್ಲೋಸ್ ಫ್ಯಾಮಿಲಿ ತರುಣ್ ಆಗಲಿ, ಶರಣ್ ಆಗಲಿ, ನಾವೆಲ್ಲರೂ. ಅದರಿಂದ ಅವ್ರಿಗೆ ಇವತ್ತು ಈ ಒಂದು ಮದುವೆ ಸಮಾರಂಭದಲ್ಲಿ ಬಂದು ಭಾಗಿಯಾಗೋದು ನಮಗೆಲ್ರಿಗೂ, ನನಗೆ ಮುಖ್ಯವಾಗಿ ತುಂಬ ಖುಷಿ ಇದೆ. ಅವ್ರ ಜೀವನ ಸುಖವಾಗಿರಲಿ. ನನಗೆ ತರುಣ್ ಅವ್ರಿಗೆ ಒಂದು ಹಾಡುಗಳ ಸಂಬಂಧ ಅಂತ ಹೇಳಬೇಕು. ಅವರ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಹಾಡಿದ್ದೀನಿ, ಆದರೆ ಹಾಡಿದ್ದೀನಿ ಅಂತ ಬಂದಿಲ್ಲ. ಭಾಳ ಆತ್ಮೀಯರು ನನಗೆ. ನಮ್ಮ ಸೋನಲ್ ಅವರು ಕೂಡ ನಾನು ಹಾಡಿದ್ದೀನಿ. ಇವತ್ತು ಈ ನವದಂಪತಿಗಳಿಗೆ ನಾನು ಶುಭವನ್ನು ಹಾರೈಸ್ತೀನಿ. 2 ದಿನಗಳ ಅದ್ಧೂರಿ ಕಲ್ಯಾಣೋತ್ಸವದಲ್ಲಿ ತರುಣ್ ಸೋನಲ್ ಮದುವೆ ಆರತಕ್ಷತೆಗೊಂದು ಥೀಮ್, ಮುಹೂರ್ತಕ್ಕೊಂದು ಥೀಮ್ ಗಮನ ಸೆಳೀತು. ಆರತಕ್ಷತೆಯಲ್ಲಿ ಅವಾರ್ಡ್ ಸೆರೆಮನಿ ಥೀಮ್ ಇದ್ರೆ, ಮುಹೂರ್ತಕ್ಕೆ ಸಂಪೂರ್ಣ ಕರ್ನಾಟಕದ ಸಾಂಪ್ರದಾಯಿಕ ಮದುವೆ ಶೈಲಿಯಲ್ಲೇ ಸಿಂಗರಿಸಲಾಗಿತ್ತು. ಮಂಟಪದಲ್ಲಿ ಹಾಕಲಾಗಿದ್ದ ತರುಣ್ ತಂದೆ ಸುಧೀರ್ ಫೋಟೋ ಹಲವು ನೆನಪುಗಳನ್ನ ನೆನಪಿಸ್ತಾ ಇತ್ತು. ಇವತ್ತು ಅವನು ಮದುವೆ ಆಗಿ ಮದುವೆ ಸಂಸಾರದ ಜೀವನ
ಮಾಡಬೇಕು ಅಂತ ಒಂದು ನಿರ್ಣಯ ತಗೊಂಡು ಸೋನಾಲ್ ಅಂತ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಒಂದೇ ನೋವು ನಮ್ಮ ಯಜಮಾನರಿಲ್ಲ. ಅವರು ಚಿತ್ರರಂಗನೇ ನನ್ನ ಉಸಿರು, ಜೀವಂತ ಕಲೆ, ರಂಗಭೂಮಿನೇ ನನ್ನ ಜೀವ ಅಂತ ಹೇಳಿ ಪ್ರೀತಿಸೋರು. ಅವ್ರ ಮಕ್ಕಳು ಮತ್ತು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರಿಗಿಂತ ಹೆಚ್ಚಾಗಿ ನೀವೆಲ್ಲ ಇವಾಗ ಆಶೀರ್ವಾದ ಮಾಡ್ತಾ ಇದ್ದಲ್ಲ, ದಟ್ ಈಸ್ ಗ್ರೇಟ್. ಒಳ್ಳೆ ಇಲ್ಲ, ಅವ್ನ ಫ್ರೆಂಡ್ ಇದ್ದಾನೆ ಜಿಮ್ಮಿ ಅಂತ, ಜಯಸಿಂಹ ಅಂತ ಇದ್ದಾನೆ, ಇವ್ರ ತಂದೆಯವರು. ಅವ್ರು ಬಂದು ಆ ಲ್ಯಾಪ್ಟಾಪಲ್ಲಿ ನನಗೆ ಕಣ್ಣು ಆಪ್ರೇಷನ್ಗೆ ಸರಿ ಕಣ್ಣು ಕಾಣಲ್ಲ, ಏನಿದು ಅಂತಂದರೆ ಈ ಹುಡುಗಿನ ತರುಣ್ ಮದುವೆ ಮಾಡಿಕೊಳ್ತಾ ಇದ್ದಾನೆ, ಇದಕ್ಕೆ ಬಿಗ್ ಬಾಸು ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ನನಗೆ ಖುಷಿ ಆಯಿತು. ಓಕೆ ಅಂದೆ, ಅಷ್ಟೇ. ಮದುವೆ ಸಂಭ್ರಮಕ್ಕಾಗಿ ಅಚ್ಚುಕಟ್ಟು ಪ್ಲಾನ್ ಮಾಡಿಕೊಂಡಿದ್ದ ನವಜೋಡಿ ಪರ್ಸನಲ್ ಸಿಂಗಾರದಿಂದ ಹಿಡಿದು ಮದುವೆ ಛತ್ರದವರೆಗೂ ಗಮನ ಸೆಳೆದಿದೆ. ಮದುವೆ ಮನೆಗೆ ವಧುವಿನ ಎಂಟ್ರಿಯಲ್ಲೂ ವಿನೂತನ ಸೊಬಗಿತ್ತು. ಸೋನಲ್ ಕೂಡ ಚಿಕ್ಕಂದಿನಲ್ಲೇ ತಂದೆಯನ್ನ ಕಳೆದುಕೊಂಡು ಬೆಳೆದ ಹುಡುಗಿ. ಹೀಗಾಗಿ ಸೋನಲ್ ಸಂಬಂಧಿಗಳು ಮನೆ ಮಗಳನ್ನ ತರುಣ್ಗೆ ಧಾರೆ ಎರೆದುಕೊಟ್ರು. ಇನ್ನು ತರುಣ್ ಸಹೋದರ ನಂದಕಿಶೋರ್ ದಂಪತಿ ತಮ್ಮ ಮನೆಗೆ ನಯಾ ಸೊಸೆಯನ್ನ ಬರಮಾಡಿಕೊಂಡ್ರು. ಒಟ್ಟಲ್ಲಿ ಅದ್ಧೂರಿ ಮದುವೆಗೆ ಸ್ಯಾಂಡಲ್ವುಡ್ ಸಾಕ್ಷಿಯಾಯ್ತು. ತರುಣಿದ್ದಾರೆ, ಬೇರೆ ಯಾರ್ದು ಪ್ಲ್ಯಾನಿಂಗ್ ಇಲ್ಲ. ಆ ಮದುವೆ ಮಗ ಇದ್ದರೂ ರೆಸ್ಟ್ ಮಾಡಪ್ಪ ಅಂದರೂ ರೆಸ್ಟ್ ಮಾಡಲಾರ್ದೇ ಪಾಪ ಎಲ್ಲ ಕೆಲಸ ಅವನೇ ನೋಡ್ಕೊಂಡಾನೆ. ಸುಮ್ಮನೆ ಹೆಸರಿಗೆ ರಾಜಣ್ಣ ಅಂತ ಹೇಳಿಬಿಟ್ಟಿದ್ದಾನೆ, ಬಟ್ ಎಲ್ಲ ವ್ಯವಸ್ಥೆ ಎಲ್ಲ ಅವನೇ ಮಾಡ್ತಿದ್ದಾನೆ. ಭಾಳ ಖುಷಿ ಆಗ್ತಾ ಮದುವೆಗೆ ಒಪ್ಕೊಂಡಿದ್ದೆ ನಮಗೆಲ್ಲ ಸಹೋದರ, ಭಾಳ ಖುಷಿ ಆಯಿತು. ಇವತ್ತು ಎಲ್ಲ ಹಿಂದೂ ಸಂಪ್ರದಾಯ ಅಂತ ಎಲ್ಲ ಒಳ್ಳೆ ರೀತಿಯಿಂದ ಮದುವೆ ಎಲ್ಲ ಪೂಜೆ ಪುನಸ್ಕಾರ ಜೊತೆ ಆಗ್ತದೆ. ಸಂತೋಷ ಆಗ್ತಿದೆ ಅಂದರೆ ಅಷ್ಟೊಂದು ಸಂತೋಷ ಆಗ್ತಾ ಇದೆ, ಹಿಡಿಸಲಾರದಷ್ಟು ಸಂತೋಷ ಅಂತ ಹೇಳ್ತಾ ಇಲ್ಲ, ಹಾಗಾಗ್ತಾ ಇದೆ. ಹುಡುಗ ಹುಡುಗಿ ಇಬ್ಬರೂ ಅವರ ದಾಂಪತ್ಯ ಜೀವನ ತುಂಬ ಸುಖವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಜೋಡಿ ಕೂಡ ಅಷ್ಟೇ, ಎಷ್ಟು ಮುದ್ದಾಗಿದ್ದಾರೆ ಅಂತಂದರೆ ನಮ್ಮ ದೃಷ್ಟಿನೇ ಆಗುತ್ತೆ. ನಿಮ್ಮೆಲ್ಲರ ಹಾರೈಕೆ ಆ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.